ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಹಿನಾ ಸುನೈಫ್. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಿರುವುದು ಕೇರಳ ರಾಜಕೀಯದಲ್ಲಿ ಒಂದು ಯುಗವನ್ನೇ ಪೂರೈಸಿದ ಮಹಾನ್ ವ್ಯಕ್ತಿಯನ್ನ. ಸರಳತೆಯ ಪ್ರತೀಕ, ಪ್ರಾಮಾಣಿಕತೆಯ ಪ್ರತಿರೂಪ, ಕಮ್ಯುನಿಸ್ಟ್ ಚಳುವಳಿಯ ಆದರ್ಶ ನಾಯಕ ಪಡೆಯಾಟು ಕೇಶವ ಪಿಳ್ಳೆ ವಾಸುದೇವನ್ ನಾಯರ್ ಅವರು. ಜನಪ್ರಿಯವಾಗಿ ಅವರನ್ನ ಪಿಕೆವಿ ಎಂದೇ ಕರೆಯಲ್ಪಡುತ್ತಿದ್ರು. ಅವರ ಜೀವನವು ನಿಜಕ್ಕೂ ಪ್ರೇರಣೆಯ ಪುಸ್ತಕವಾಗಿದೆ. 1926 ಮಾರ್ಚ್ 2ರಂದು ಕೋಟ್ಟಯಂ ಜಿಲ್ಲೆಯ ಕಿಡಂಗೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ಪಿಕೆವಿ ಅವರು ಬಾಲ್ಯದಿಂದಲೇ ಸಾಮಾಜಿಕ ನ್ಯಾಯದ ಕನಸು ಕಂಡವರು. ದೇಶ ಸ್ವಾತಂತ್ರ್ಯ ಹೋರಾಟದ ಉತ್ಸಾಹದಲ್ಲಿದ್ದ ಆ ಕಾಲದಲ್ಲಿ ಆಲುವಾದ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಅವರು ರಾಜಕೀಯದತ್ತ ಆಕರ್ಷಿತರಾದರು. ತಿರುವಾಂಕೂರು ರಾಜಪ್ರಭುತ್ವದ ಅಡಿಯಲ್ಲಿದ್ದ ಕಾರಣ ಹೋರಾಟವು ಕೇವಲ ಬ್ರಿಟಿಷರ ವಿರುದ್ಧವಲ್ಲ, ರಾಜಾಡಳಿತವನ್ನ ಪ್ರಜಾಪ್ರಭುತ್ವವಾಗಿ ಬದಲಾಯಿಸುವತ್ತೂ ನಡೆಯುತ್ತಿತ್ತು. ಆ ವಾತಾವರಣದಲ್ಲಿ ಪಿಕೆವಿ ಅವರು ವಿದ್ಯಾರ್ಥಿ ಚಳುವಳಿಯ ಮುಂಚೂಣಿಯಲ್ಲಿ ನಿಂತರು. ಕಾಂಗ್ರೆಸ್ ಪಕ್ಷವು ಮಂದಗಾಮಿ ಮತ್ತು ಶ್ರೀಮಂತರ ಪಕ್ಷ ಎಂದು ಭಾವಿಸಿದ ಅವರು 1945ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾಗೆ ಸೇರಿದ್ರು. ಅಲ್ಲಿಂದ ಅವರ ರಾಜಕೀಯ ಪಯಣ ನಿಜವಾಗಿ ಆರಂಭವಾಯಿತು. ಯುಸಿಸಿ ಯೂನಿಟ್ ಕಾರ್ಯದರ್ಶಿ, ತಿರುವಾಂಕೂರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ, 1948ರಲ್ಲಿ ಅಖಿಲ ಕೇರಳ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ. ಹೀಗೆ ಒಂದೊಂದು ಹೆಜ್ಜೆಯು ಧೈರ್ಯದ್ದಾಗಿತ್ತು. ರಾಜನ ವಿರುದ್ಧ ಮಾಡಿದ ಒಂದು ಭಾಷಣಕ್ಕಾಗಿಯೇ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಬಿತ್ತು. 1947ರಲ್ಲಿ ದೇಶ ಸ್ವತಂತ್ರವಾದರೂ ಬಡವರ ಹಕ್ಕುಗಳು ಮತ್ತು ಸಮಾಜವಾದಿ ಸಮಾಜ ನಿರ್ಮಾಣಕ್ಕಾಗಿ ಪಿಕೆವಿ ಅವರು ಹೋರಾಟವನ್ನ ಮುಂದುವರೆಸಿದ್ರು. 1948ರಲ್ಲಿ ಸಿಪಿಐ ಪಕ್ಷ ನಿಷೇಧವಾದಾಗ ಅವರು ಭೂಗತರಾದರು. ಅವರ ಗುಪ್ತನಾಮ ವಲ್ಸನ್. ಆ ಕಾಲ ಅವರ ಬದುಕಿನ ಅತ್ಯಂತ ಕಷ್ಟಕರ ಕಾಲವಾಗಿತ್ತು. ಪೊಲೀಸ್ ದಾಳಿಗಳು, ಕುಟುಂಬಕ್ಕೆ ಕಿರುಕುಳ, ಆರ್ಥಿಕ ತೊಂದರೆಗಳು ಎಲ್ಲವೂ ಅವರು ಎದುರಿಸಿದ್ರು. ಆ ಸಮಯದಲ್ಲೇ ಅವರು ತಮ್ಮ ಜೀವನ ಸಂಗಾತಿ ಕೆಪಿ ಲಕ್ಷ್ಮೀಕುಟ್ಟಿಯಮ್ಮ ಅವರನ್ನ ವಿವಾಹವಾದ್ರು. ಆದರೆ ತಮ್ಮ ಮೊದಲ ಮಗುವಿನ ದುರಂತ ಮರಣದ ಸಮಯದಲ್ಲಿ ಕೂಡ ಅಂತ್ಯಕ್ರಿಯೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಆ ಯಾತನೆಯನ್ನ ಅವರು ತಮ್ಮ ಉಳಿದ ಜೀವನದುದ್ದಕ್ಕೂ ಹೊತ್ತುಕೊಂಡಿದ್ರು. 1950ರ ದಶಕದ ಆರಂಭದಲ್ಲಿ ವಿದ್ಯಾರ್ಥಿ ಹೋರಾಟಕ್ಕೆ ನಾಯಕತ್ವ ನೀಡಿದ್ದಕ್ಕಾಗಿ ಅವರನ್ನ ತಿರುವನಂತಪುರಂ ಕಂಟೋನ್ಮೆಂಟ್ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಯಿತು. ಲಾಕಪ್ನಲ್ಲಿಯೇ ತಮ್ಮ 2ನೇ ಮಗು ಜನಿಸಿದ ಸುದ್ದಿ ತಿಳಿಯಿತು. ಒಬ್ಬ ಕರುಣಾಮಯಿ ಇನ್ಸ್ಪೆಕ್ಟರ್ ಅವರನ್ನ ಬಿಡುಗಡೆ ಮಾಡಿದ್ರು. 1951ರಲ್ಲಿ ನಿಷೇಧ ತೆರವುಗೊಂಡ ನಂತರ ಪಿಕೆವಿ ಅವರು ವಿದ್ಯಾರ್ಥಿ ಮತ್ತು ಯುವಜನ ಸಂಘಟನೆಗಳಲ್ಲಿ ಭಾರಿ ಚಟುವಟಿಕೆ ನಡೆಸಿದ್ರು. ಆಲ್ ಇಂಡಿಯಾ ಯೂತ್ ಫೆಡರೇಷನ್, ವರ್ಲ್ಡ್ ಫೆಡರೇಷನ್ಸ್ ಆಫ್ ಡೆಮಾಕ್ರೆಟ್ ಯೂತ್ನ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ರು. ಖ್ಯಾತ ನಟ ಬಲರಾಜ್ ಸಹಾನಿ ಅವರೊಂದಿಗೆ ರಾಷ್ಟ್ರೀಯ ಮಟ್ಟದ ಯುವ ಚಳುವಳಿಯನ್ನ ಬಲಪಡಿಸಿದ್ರು. 1957ರಲ್ಲಿ ತಿರುವಲ್ಲ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿದ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅನಿರೀಕ್ಷಿತವಾಗಿ ಸೋಲಿಸಿ ಸಂಸದರಾದರು. ನಂತರ 1962ರಲ್ಲಿ ಅಂಬಲಪುರ, 1967ರಲ್ಲಿ ಪಿರುಮೇಡು ಕ್ಷೇತ್ರಗಳಿಂದಲೂ ಗೆದ್ದರು. ಯುವ ಸಂಸದರಾಗಿ ಲೋಕಸಭೆಯಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದ ಭಾಷಣಗಳಿಂದ ಗಮನ ಸೆಳೆದರು. ಹಿರಿಯ ನಾಯಕ ಮೊರಾರ್ಜಿ ದೇಸಾಯಿ ಅವರು ಕೂಡ ಪಿಕೆವಿ ಅವರನ್ನ ಅತ್ಯುತ್ತಮ ಸಂಸದ ಎಂದು ಪ್ರಶಂಸಿಸಿದ್ರು. 1977-78ರಲ್ಲಿ ಕೆ ಕರುಣಾಕರಣ್ ಮತ್ತು ಎಕೆ ಆಂಟನಿ ಅವರ ಸಂಘಟನೆಗಳಲ್ಲಿ ಕೈಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 1978 ಅಕ್ಟೋಬರ್ 29ರಂದು ಕೇರಳದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ್ರು. ಆದರೆ ಎಡ ಪ್ರಜಾಸತ್ತಾತ್ಮಕ ರಂಗ ಸರ್ಕಾರ ರಚನೆಗೆ ಅನುಕೂಲವಾಗುವಂತೆ ಕೇವಲ 1 ವರ್ಷದಲ್ಲಿ 1979 ಅಕ್ಟೋಬರ್ 7ರಂದು ಸ್ವಯಂ ರಾಜೀನಾಮೆ ನೀಡಿದ್ರು. ಅನಂತರ ಮುಖ್ಯಮಂತ್ರಿ ಪದವಿಯಿಂದ ಇಳಿದು ಸರ್ಕಾರಿ ಸಾರಿಗೆ ಬಸ್ಸಿನಲ್ಲಿ ಪೆರಂಬಾವೂರಿಗೆ ಹೋದ ಘಟನೆ ಇಂದಿಗೂ ರಾಜಕೀಯ ಇತಿಹಾಸದಲ್ಲಿ ಸರಳತೆಯ ಸಂಕೇತವಾಗಿ ನಿಲ್ಲುತ್ತದೆ.
1964ರ ಪಕ್ಷ ವಿಭಜನೆಯಲ್ಲಿ ಸಿಪಿಐನಲ್ಲಿ ಉಳಿದ ಅವರು 1982ರಿಂದ ರಾಜ್ಯ ಕಾರ್ಯದರ್ಶಿಯಾಗಿ ಪಕ್ಷವನ್ನ ಸಂಘಟಿಸಿದ್ರು. 2004ರಲ್ಲಿ ವಯಸ್ಸು, ಹೃದಯ ಶಸ್ತ್ರಚಿಕಿತ್ಸೆ ಮತ್ತು ಮಧುಮೇಹದ ಕಾಟದ ನಡುವೆಯೂ ಪಕ್ಷದ ಕರೆಗೆ ತಲೆಬಾಗಿ ತಿರುವನಂತಪುರದಿಂದ ಸ್ಪರ್ಧಿಸಿ 37 ವರ್ಷಗಳ ನಂತರ ಮತ್ತೆ ಸಂಸದರಾದರು. ಗಣನೀಯ ಬಹುಮತದೊಂದಿಗೆ ಗೆದ್ದ ಅವರು ಸಿಪಿಐ ಸಂಸದೀಯ ಪಕ್ಷದ ನಾಯಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸುತ್ತಾರೆ. ರಾಜಕೀಯದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅವರ ಕೊಡುಗೆ ಅಪಾರ. ವಯಲಾರ್ ರಾಮವರ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿ, ಜನಯುಗಂ ಮತ್ತು ನವಯುಗಂ ಪತ್ರಿಕೆಗಳ ಸಂಪಾದಕರಾಗಿ ಹಲವು ರಾಜಕೀಯ ಮತ್ತು ಜೀವನ ಚರಿತ್ರೆ ಪುಸ್ತಕಗಳನ್ನ ಬರೆದು ಅವರು ಸಾಹಿತ್ಯ ಕ್ಷೇತ್ರಕ್ಕೂ ಕೊಡುಗೆ ನೀಡಿದರು. ಹಿರಿಯ ನ್ಯಾಯಮೂರ್ತಿ ವಿ.ಆರ್. ಕೃಷ್ಣ ಅಯ್ಯರ್ ಅವರು ಪಿಕೆವಿ ಅವರನ್ನ ಸ್ಮರಿಸುತ್ತಾ ಹೇಳಿದ ಮಾತುಗಳು ಇಂದಿಗೂ ಪ್ರಸ್ತುತವಾಗಿವೆ. ಅವರು ನಾಯಕರಾಗಿದ್ದರು, ನನ್ನ ಅತ್ಯುತ್ತಮ ಸ್ನೇಹಿತರಾಗಿದ್ರು, ಅತ್ಯಂತ ವಿನಯವಂತರು. ಅವರ ಜೀವನ ಶೈಲಿ, ರಾಜಕಾರಣ ಮತ್ತು ಕ್ರಾಂತಿಕಾರಿ ಸಂಘರ್ಷಗಳೇ ಅವರ ವಯಸ್ಸಿನ ಗುಟ್ಟು. ಇಂದಿನ ನಕಲಿ ರಾಜಕಾರಣಿಗಳಿಗೆ ವ್ಯತ್ಯಾಸವಾಗಿ ಪಿಕೆವಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕಾದ ನಾಯಕ. 6 ದಶಕಗಳ ದೀರ್ಘ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿ, 4 ಬಾರಿ ಸಂಸದ, ಸಿಪಿಐ ಸಂಸದೀಯ ಪಕ್ಷದ ನಾಯಕ, ಹೀಗೆ ಅನೇಕ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು. ಪಿಕೆವಿ ಅವರು ಎಂದಿಗೂ ಸರಳ ಜೀವನವನ್ನೇ ನಡೆಸಿದ್ರು. ಎಲ್ಲ ವರ್ಗದ ಜನರಿಗೂ ಸುಲಭವಾಗಿ ಲಭ್ಯವಾಗ್ತಾ ಇದ್ರು. 2005ರ ಜುಲೈ 12ರಂದು 79ನೇ ವಯಸ್ಸಿನಲ್ಲಿ ಅವರು ನಿಧನರಾದರು. ಅವರ ಪತ್ನಿ ಲಕ್ಷ್ಮೀ ಕುಟ್ಟಿಯಮ್ಮ, 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಅವರನ್ನ ಅಗಲಿದ್ರು. ಪ್ರಿಯ ವೀಕ್ಷಕರೇ, ಇಂದಿನ ರಾಜಕೀಯದಲ್ಲಿ ಅಧಿಕಾರ, ಹಣ ಮತ್ತು ವೈಯಕ್ತಿಕ ಲಾಭಗಳೇ ಮುಖ್ಯವಾಗಿರುವಾಗ ಪಿಕೆವಿ ಅವರಂತಹ ನಾಯಕರು ನಮಗೆ ನಿಜವಾದ ಸಾರ್ವಜನಿಕ ಸೇವೆಯ ಮಾದರಿಯನ್ನ ತೋರಿಸ್ತಾರೆ. ಅವರ ಆದರ್ಶಗಳು, ಸರಳತೆ ಮತ್ತು ಬದ್ಧತೆ ಇಂದಿಗೂ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿ ನಿಲ್ಲುತ್ತದೆ. ಪಿಕೆವಿ ಅವರ ಜೀವನವನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಿಮ್ಮ ಮುಂದೆಗೆ ಒಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.